ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಶುಭ ದಿನ. ಈ ಒಂದು ವಿಡಿಯೋದಲ್ಲಿ ನಾನು ತುಂಬಾನೇ ಮುಖ್ಯವಾದಂತಹ ಒಂದು ವಿಚಾರವನ್ನು ಹೇಳ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ ರಾಯರ ಬಗ್ಗೆ, ಅಂದರೆ ರಾಯರ ಸೇವೆಯ ಬಗ್ಗೆ ಹೇಳ್ತಾ ಇದ್ದೀನಿ. ಯಾರ್ಯಾರು ರಾಯರ ಭಕ್ತರಿದ್ದೀರೋ ಅಂಥವ್ರೆಲ್ರಿಗೂ ಕೂಡ ಈ ಸೇವೆ ತುಂಬಾ ಮುಖ್ಯವಾದದ್ದು ಅಂತಲೇ ಹೇಳ್ಬೋದು. ಏನು ಆ ಸೇವೆ ಅಂತ ಹೇಳಿದ್ರೆ ಗಂಧಲೇಪನ ಸೇವೆ. ಈ ಬಾರಿ ಏಪ್ರಿಲ್ 20, 2026ನೆಯ ದಿನ ಬಂದಿದೆ. ಯಾರ್ಯಾರು ಗಂಧಲೇಪನ ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅಂಥವ್ರೆಲ್ರಿಗೂ ಕೂಡ ಈ ಒಂದು ಮಾಹಿತಿ ತುಂಬಾ ಉಪಯೋಗ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಅದು ಯಾವ ರೀತಿ ಸೇವೆ ಮಾಡಬೇಕು, ನಾವು ಮೊದಲೇ ಯಾವ ರೀತಿ ರಿಜಿಸ್ಟರ್ ಮಾಡಿಕೊಳ್ಬೇಕು, ಹಾಗೆ ಎಷ್ಟು ಇದಕ್ಕೆ ನಾವು ಪೇ ಮಾಡಬೇಕು, ಇದೆಲ್ಲವನ್ನು ಕೂಡ ನಾನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಗಂಧಲೇಪನ ಸೇವೆ ಅಂತ ಹೇಳಿದ್ರೆ ರಾಯರಿಗೆ ಈ ಏನು ಏಪ್ರಿಲ್ ತಿಂಗಳು ಅಂದರೆ ಅಕ್ಷಯ ತೃತೀಯ ಬರುತ್ತೋ ಆವತ್ತಿನ ದಿನ, ಯಾವಾಗ ಅಕ್ಷಯ ತೃತೀಯ ಬರುತ್ತೋ ಆವತ್ತಿನ ದಿನವೇ ಗಂಧಲೇಪನ ಸೇವೆಯನ್ನು ಮಂತ್ರಾಲಯದಲ್ಲಿರ್ಬೋದು, ರಾಯರ ಮಠಗಳು ಎಲ್ಲೆಲ್ಲಿ ಮೃತ್ತಿಕಾ ಬೃಂದಾವನಗಳಿದೆಯೋ ಅಲ್ಲೆಲ್ಲವೂ ಕೂಡ ರಾಯರ ಬೃಂದಾವನಕ್ಕೆ ಗಂಧಲೇಪನ ಸೇವೆಯನ್ನು ಮಾಡ್ತಾರೆ. ಗಂಧಲೇಪನ ಸೇವೆ ಏನಕ್ಕೆ ಮಾಡ್ತಾರೆ, ಯಾವಾಗ ಮಾಡ್ತಾರೆ, ಯಾಕೆ ಮಾಡ್ತಾರೆ ಅನ್ನುವಂತಹ ಒಂದು ಮಾಹಿತಿಯನ್ನು ನಾನು ಈಗಾಗಲೇ ನನ್ನ ವಿಡಿಯೋದಲ್ಲಿ ಹೇಳಿದ್ದೀನಿ. ಯಾರು ನೋಡಿಲ್ವೋ ಅವ್ರು ಹೋಗಿ ನೋಡಬಹುದು. ವಿಡಿಯೋ ಇದೆ, ನಾನು ಬೇಕು ಅಂದರೆ ಆ ಲಿಂಕನ್ನು ಕೂಡ ಪ್ರೊವೈಡ್ ಮಾಡಿರ್ತೀನಿ, ನೋಡಿ. ಹಾಗೆ ಗಂಧಲೇಪನ ಸೇವೆ ಈ ಒಂದು ಬೇಸಿಗೆಯಲ್ಲಿ ರಾಯರನ್ನು ತಂಪು ಮಾಡೋದಕ್ಕೋಸ್ಕರ ಅಂತ ಹೇಳಿ ಮಾಡ್ತಾರೆ ಗಂಧಲೇಪನ ಸೇವೆಯನ್ನು. ಗಂಧಲೇಪನ ಸೇವೆಯಲ್ಲಿ ಭಾಗಿಯಾದಂತಹ ಎಲ್ಲ ಭಕ್ತರಿಗೂ ಕೂಡ ರಾಯರ ಬೃಂದಾವನಕ್ಕೆ ಹಚ್ಚಿರುವಂತಹ ಗಂಧವನ್ನು ಪ್ರಸಾದವಾಗಿ ಕೊಡ್ತಾರೆ. ಆದರೆ ಈ ಗಂಧಲೇಪನ ಪ್ರಸಾದವನ್ನು ಸ್ವೀಕರಿಸಬೇಕು ಅಂದರೆ ನಮಗೂ ಕೂಡ ಪುಣ್ಯ, ಯೋಗ್ಯತೆ, ಅರ್ಹತೆ ಎಲ್ಲವೂ ಇರಬೇಕು. ಇದಕ್ಕೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಯಾರ್ಯಾರು ಈಗಾಗಲೇ ಮಂತ್ರಾಲಯ ಒಂದು ವೆಬ್ಸೈಟ್ ಮುಖಾಂತರ ಸೇವೆಗಳನ್ನು ಸಲ್ಲಿಸಿರ್ತೀರ, ಅಥವಾ ರೂಮ್ ಬುಕ್ಕಿಂಗ್ ಇರ್ಬೋದು, ಅಥವಾ ಯಾವುದಾದ್ರೂ ಒಂದು ಸೇವೆ, ರಾಯರ ಸೇವೆಗಳಲ್ಲಿ ಪಾಲ್ಗೊಂಡಿರ್ತಿರೋ ಅಂತಹವರಿಗೆ ರಾಯರ ಮಠದ ಕಡೆಯಿಂದಲೇ ಇವತ್ತಿನ ದಿನ ಮಾರ್ಚ್ 21, 20 ಈ ದಿನಗಳಲ್ಲಿ ಮೇಲ್ ಬಂದಿದೆ. ಏನಂತ ಹೇಳಿದ್ರೆ, ವಿಶ್ವದಾದ್ಯಂತ ಇರುವಂತಹ ರಾಘವೇಂದ್ರ ಸ್ವಾಮಿಗಳ ಅನೇಕ ಭಕ್ತರಿಗೆ ಗುರುರಾಜರ ಹಾಗೂ ಪರಮ ಪೂಜ್ಯ ಶ್ರೀಪಾದಂಗಳವರ ಅನಂತ ಆಶೀರ್ವಾದಗಳು. ವೈಶಾಖ ಶುದ್ಧ ತೃತೀಯ ಅಕ್ಷಯ ತೃತೀಯ ಪವಿತ್ರ ದಿನದಂದು ಸಂಪ್ರದಾಯದಂತೆ ಶ್ರೀರಾಯರ ಬೃಂದಾವನ ಸೇರಿದಂತೆ ಎಲ್ಲ ಗುರು ಬೃಂದಾವನಗಳಲ್ಲಿ ಗಂಧಲೇಪನ ಸೇವೆ ನಡೆಯಲಿದೆ. ಈ ಮಹತ್ತರ ಸೇವೆಯಲ್ಲಿ ಪಾಲ್ಗೊಳ್ಳುವ ಭಕ್ತರ ಹೆಸರಿನಲ್ಲಿ ಸಂಕಲ್ಪ ನೆರವೇರಿಸಲಾಗುತ್ತೆ. ಸೇವಾಕರ್ತರಿಗೆ ಪವಿತ್ರ ಗಂಧ ಪ್ರಸಾದವನ್ನು ಅವರ ಮನೆಗೆ ಕಳುಹಿಸಲಾಗುವುದು. ಭಕ್ತರು ಆನ್ಲೈನ್ ಮೂಲಕ ಸೇವೆಗೆ ನೋಂದಾಯಿಸಿಕೊಂಡು ಶ್ರೀ ಹರಿ ವಾಯು ಗುರುಗಳ ಕೃಪೆಗೆ ಪಾತ್ರರಾಗಬೇಕೆಂತ ಹೇಳಿ ವಿನಂತಿ. ಹಾಗಂತ ಹೇಳಿ ರಾಯರ ಮಠದ ಕಡೆ, ಅಂದರೆ ರಾಯರ ಮಠದ ವೆಬ್ಸೈಟ್ ಕಡೆಯಿಂದ ಒಂದು ಮೆಸೇಜನ್ನು ಪ್ರೊವೈಡ್ ಮಾಡಿದ್ದಾರೆ. ಯಾವ ರೀತಿ ನಾವು ಬುಕ್ಕಿಂಗನ್ನು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ, srsmata.org ಗಂಧಲೇಪನ 2026 ಅಂತ ಹೇಳಿ ಒಂದು ಲಿಂಕನ್ನು ಪ್ರೊವೈಡ್ ಮಾಡಿದ್ದಾರೆ. ಆ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬೇಕು ಅಂದರೆ ಹೋಗಿ ನೀವು ತಗೊಂಡು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊಳ್ಬಹುದು. ಹಾಗೆ ಇಲ್ಲ ಅಂದರೆ ರಾಯರ ಮಠದ ವೆಬ್ಸೈಟ್, ಅಫಿಷಿಯಲ್ ವೆಬ್ಸೈಟ್ ಏನಿದೆಯೋ ಅದರಲ್ಲೂ ಕೂಡ ಗಂಧಲೇಪನಕ್ಕೆ ಒಂದು ಲಿಂಕನ್ನು ಪ್ರೊವೈಡ್ ಮಾಡಿರ್ತಾರೆ. ನೀವು ಅಲ್ಲೂ ಕೂಡ ಹೋಗಿ ಅಪ್ಲೈ ಮಾಡ್ಕೊಳ್ಬೋದು. ಯಾರು ಅಪ್ಲೈ ಮಾಡ್ತೀರೋ ಅವರಿಗೆ 500 ರೂಪಾಯಿ ಇರುತ್ತೆ. ಗಂಧಲೇಪನ ಸೇವೆಗೆ 500 ರೂಪಾಯಿ ಇರುತ್ತೆ. ಇನ್ನು 25 ರೂಪಾಯಿ ಎಕ್ಸ್ಟ್ರಾ ಚಾರ್ಜಸ್, GST ಅದು ಇದು ಅಂತ ಹೇಳಿ 25 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. ಟೋಟಲಿ 525 ರೂಪಾಯಿ ಒಂದು ಸೇವೆ, ಅಂದರೆ ಗಂಧಲೇಪನ ಸೇವೆಗೆ 525 ರೂಪಾಯಿ ನಾವು ಬುಕ್ಕಿಂಗ್ ಚಾರ್ಜಸ್ ಆಗಿ ಮಾಡಬೇಕಾಗತ್ತೆ. ನಾವು ಅವತ್ತಿನ ದಿನ ಹೋಗಲಿ ಬಿಡಲಿ, ನಮ್ಮ ಹೆಸರು ಏನು ನಾವು ಮೇಲ್ ID ಮುಖಾಂತರ ಹೆಸರನ್ನು ನಾವು ಕೊಟ್ಟಿರ್ತೀವಿ, ಆ ಹೆಸರನ್ನ ಅವರು ಸಂಕಲ್ಪದಲ್ಲಿ ಸೇರಿಸ್ಕೊಳ್ತಾರೆ. ಹಾಗೆ ಇದೆಲ್ಲ ಮುಗಿದು 1 ತಿಂಗಳವರೆಗೂ ಕೂಡ ಗಂಧಲೇಪನ ಪ್ರಸಾದವನ್ನು ಹಂಚ್ತಾರೆ. ಎಲ್ಲರಿಗೂ ಕೂಡ ಆನ್ಲೈನ್ ಆಫ್ಲೈನ್ ಯಾರ್ಯಾರು ಮಾಡಿಸಿರ್ತಾರೋ ಅವರೆಲ್ರಿಗೂ ಕೂಡ ಮನೆಯ ಅಡ್ರೆಸ್ಸಿಗೆ ಕಳಿಸ್ಕೊಡ್ತಾರೆ. ಆದರೆ ನಾನು ತುಂಬ ಸರಿ ಮಾಡಿಸಿದ್ದೀನಿ, ನನಗೆ ಇಲ್ಲಿವರೆಗೂ ಪ್ರಸಾದ ಬಂದಿಲ್ಲ, ಗಂಧಲೇಪನ ಪ್ರಸಾದ. ಹಾಗಂತ ನನಗೇನು ಬೇಜಾರಿಲ್ಲ, ಯಾಕೆಂದರೆ ನಾನು ಮಾಡ್ತಿರೋದು ರಾಯರ ಸೇವೆ. ಅವರ ಅನುಗ್ರಹ ಆದರೆ ಸಾಕು ನನಗೆ. ಅವರ ಅನುಗ್ರಹ ನನಗಾಗಲೇ ಆಗಿದೆ ಅಂತ ಹೇಳಿ ನನ್ನ ಭಾವನೆ. ಯಾಕೆಂದರೆ ತುಂಬ ವಿಚಾರಗಳಲ್ಲಿ ರಾಯರು ನನ್ನನ್ನು ಕೈ ಹಿಡಿದು ನಡೆಸ್ತಿದ್ದಾರೆ, ಅದು ನನಗೆ ತುಂಬ ಖುಷಿ ಇದೆ. ಹಾಗೆ
ರಾಯರ ಏನು ಒಂದು ಗಂಧಲೇಪನ ಪ್ರಸಾದ ಇರುತ್ತೋ ಅದನ್ನು ನೀವು ಏನು ಒಂದು ಬುಕ್ಕಿಂಗ್ ಮಾಡ್ತೀರೋ ಆ ಸಮಯದಲ್ಲಿ ಅಡ್ರೆಸ್ಸು, ನಿಮ್ಮ ಹೆಸರು, ನಿಮ್ಮ ಫೋನ್ ನಂಬರು, ನಿಮ್ಮ ಜಿಮೇಲ್ ಐ ಡಿ ಎಲ್ಲವನ್ನು ಕೇಳ್ತಾರೆ. ಅದನ್ನು ಕರೆಕ್ಟಾಗಿ ನೀವು ನೋಂದಣಿ ಮಾಡಿಕೊಂಡ್ರೆ, ಅಂದರೆ ರಿಜಿಸ್ಟರ್ ಮಾಡಿಕೊಂಡ್ರೆ, ನೀವೇನು ರಿಜಿಸ್ಟರ್ ಮಾಡಿರ್ತೀರೋ ಅದೇ ಅಡ್ರೆಸ್ಸಿಗೆ ಗಂಧಲೇಪನ ಸೇವೆಯ ಪ್ರಸಾದ ಕೂಡ ತಲುಪಿಸ್ಕೊಡ್ತಾರೆ ಸ್ನೇಹಿತರೆ. ನಾನು ಎಲ್ಲ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಹೋಗಿ ನೋಡ್ಕೊಳ್ಬೋದು. ಏನಾದರೂ ಈ ಮಾಹಿತಿಯಲ್ಲಿ ನಿಮಗೆ ಇನ್ನೂ ಮಾಹಿತಿ ಬೇಕು ಅಂದರೆ ಈ ಮಾಹಿತಿ ಬಗ್ಗೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೂಡ ಮೆಸೇಜನ್ನು ಕಳಿಸ್ಕೊಡಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಹಾಗೆ ಗಂಧಲೇಪನ ಸೇವೆ ಯಾವತ್ತಿದೆ ಅಂತ ಹೇಳಿದ್ರೆ ಏಪ್ರಿಲ್ 20ನೇ ತಾರೀಕು ಅಕ್ಷಯ ತೃತೀಯ ಇದೆ, ಅವತ್ತಿನ ದಿನವೇ ಗಂಧಲೇಪನ ಸೇವೆ